ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವತ್ಸಲ, ನಮ್ಮ ಸಾಹೇಬರು ಯಾವುದೋ ದೊಡ್ಡ ಸಂಕಷ್ಟಕ್ಕೆ ಸಿಗಾಕೊಂಬಿಟ್ಟಿದ್ದಾರಂತೆ ಕಣೆ. ಹೌದಾ? ಮಾಡಬಾರದು ಮಾಡಿದ್ರೆ ಆಗಬಾರದೇ ಆಗೋದು ಅಲ್ಲ. ಕರ್ಮ ಸುಮ್ಮನೆ ಬಿಡುತ್ತಾ? ಬಡ್ಡಿ ಸಮೇತ ಕೊಡುತ್ತೆ. ನಮ್ಮನೇನ್ ಕಮ್ಮಿ ಗೋಳಿಕೊಂಡಿದ್ದಾನ? ಸುಮ್ಮನೆ ಇರೋಣ, ಅನ್ಭವಿಸ್ಲಿ ಅವನು. ನೀ ಸ್ವಲ್ಪ ಸುಮ್ಮನೆ ಅಂಥದ್ದೇನ್ರಿ ಆಯ್ತು? ಯಾವುದೋ ಒಂದು ದೊಡ್ಡ ಲಂಚದ ಕೇಸಲ್ಲಿ ರೆಡ್ ಹ್ಯಾಂಡಾಗಿ ಸಿಗಾಕೊಂಬಿಟ್ರಂತೆ. ಹೌದಾ? ಅವ್ರಿಗೆ ಯಾಕ್ರಿ ಇಂಥ ಕೆಟ್ಟ ಬುದ್ಧಿ ಬಂತು? ಅದಕ್ಕೆ ಕೆಟ್ಟ ಬುದ್ಧಿ ಇವಾಗ ಬಂದಿರೋದಲ್ಲ, ಸುಮಾರು ವರ್ಷದ ಹಿಂದೆನೆ ಬಂದಿದೆ. ಆದ್ರೆ ಈಗ ಜಗತ್ ಜಾಹೀರಾಗಿದೆ ಅಷ್ಟೇ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅವ್ರೀಗ ಬರೀ ನನ್ನ ಸಾಹೇಬರಷ್ಟೇ ಅಲ್ಲ, ನಮ್ಮ ಬೀಗರು ಕೂಡ. ಯಾವ ಸೀಮೆ ಬೀಗ್ರಣ್ಣ? ಬೇಗತನಕ್ಕೆ ಬೀಗ ಹಾಕಿ ಯಾವ್ದೋ ಕಾಲ ಆಗೋಯ್ತು. ಒಂದ್ ವೇಳೆ ನರಸಿಂಹ ಸಂಜನನ್ನ ಮತ್ತೆ ಮನೆ ಕರ್ಕೊಂಡ್ ಬಂದ್ರೆ ಏನೇ ಮಾಡ್ತೀಯಾ? ಏನಣ್ಣ ಹಿಂಗ್ ಮಾತಾಡ್ತಿದ್ಯಾ? ಮಾತುಗಂದೆ, ಮದ್ವೆನೂ ಹಾಗೆ ಆಗಿದ್ದಲ್ವಾ? ಜೀವನ ಹೇಗ್ ಬರುತ್ತೋ ಹಾಗೆ ಅನ್ಸರ್ಸ್ಕೊಂಡು ಹೋಗ್ಬೇಕಷ್ಟೇ. ಇಷ್ಟು ವರ್ಷ ಅವ್ರ ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಅವ್ರ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ನಮ್ಗೆ ಗೊತ್ತಿತ್ತಾ? ಯಾವುದನ್ನು ಊಹಿಸ್ಕೊಳಕ್ಕಾಗಲ್ಲ. ಎಷ್ಟೇ ಆಗಲಿ ಬೀಗರು, ಅವ್ರಿಗೆ ಇಂಥ ಕಷ್ಟ ಬರಬಾರ್ದಾಗಿತ್ತು ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಹೌದು ರೀ, ನೀವು ಹೇಳ್ದಾಗೆ ಅವರು ನಮ್ಮ ಬೀಗರು. ನೀವು ಯಾಕೆ ಒಂದ್ಸಲ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬರಬಾರ್ದು? ಬುದ್ಧಿ ಇದೆಯಾ ಅದಕ್ಕೆ ನಿಮ್ಗೆ? ಅವರಿಂದ ನಮ್ಗೆ ಎಷ್ಟು ಅವಮಾನ ಆಗಿದೆ. ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಾವೆಲ್ಲರೂ ಪೊಲೀಸ್ ಸ್ಟೇಷನ್ಗೆ ಅಲಿಯೋ ತರ ಮಾಡಿದಾಳೆ. ಅದಕ್ಕೆ ಅವ್ರ ಅಪ್ಪನ ಸಾಥ್ ಬೇರೆ. ಈಗ ಅವ್ರ ಕಷ್ಟದಲ್ಲಿ ಇದಾರೆ ಅಂದ ತಕ್ಷಣ ಹೋಗ್ ಬನ್ರಿ ಅಂತ ಅಣ್ಣನ್ಗೆ ಹೇಳ್ತಿದ್ದೀರಲ್ಲ. ನಮ್ಮ ಕಷ್ಟ ಅಂದಾಗ ಅವ್ರು ಬಂದ್ರ? ಇಲ್ಲ ತಾನೆ ಅಣ್ಣ, ನೀನು ಅಲ್ಲಿಗೆ ಹೋಗ್ಬೇಡ. ಆಯ್ತು ಬಿಡೆ, ಹೋಗಲ್ಲ. ಇನ್ಮೇಲೆ ನನ್ನನ್ನು ಕಾಪಾಡಕ್ಕೆ ಯಾರಿಂದಲೂ ಆಗಲ್ಲ. ನನಗೆ ಯಾರು ಮರ್ಯಾದೆನೂ ಕೊಡಲ್ಲ. ಗತ್ತಿಂದ ಮೆರಿತಾ ಇದ್ದೆ. ಈಗ ಬಚ್ಚಗಳು ಕೂಡ ಮರ್ಯಾದೆ ಕೊಡಲ್ಲ ನನಗೆ. ಮರ್ಯಾದೆ ಕಳ್ಕೊಂಡು ಹೇಗಮ್ಮ ಬದುಕಕ್ಕಾಗೋದು? ಅದಕ್ಕೆ ಈ ನಿರ್ಧಾರ ತಗೊಂಡೆ. ಎಲ್ಲ ಸಮಸ್ಯೆಗಳಿಗೆ ಸಾವೇ ಸೊಲ್ಯೂಷನ್ ಆಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಯಾರು ಬದುಕಿರ್ತಿರ್ಲಿಲ್ಲ ಡ್ಯಾಡ್. ತಪ್ಪು ಯಾರು ಮಾಡಲ್ಲ ಹೇಳಿ? ಸಮಸ್ಯೆ ಯಾರಿಗಿಲ್ಲ ಹೇಳಿ? ನನ್ನ ಕತೆ ಬೇರೆ ಅಲ್ವಮ್ಮ. ನಿಮ್ಗಿಂತ 1000 ಕೋಟಿ ನುಂಗಿ ನೀರ್ ಕುಡ್ದವ್ರೆ ಈ ದೇಶದಲ್ಲಿ ತುಂಬಾ ಜನ ಇದ್ದಾರೆ ಡ್ಯಾಡ್. ಅಂತವ್ರನ್ನೇ ಈ ಸಮಾಜ ದೊಡ್ಡ ಮನುಷ್ಯರು ಅಂತ ಕರೆಯೋದು. ಜನರು ದುಡ್ಡು ಹೇಗ್ ಮಾಡ್ದ ಅಂತ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಆದ್ರೆ ದುಡ್ಡು ಇದೆಯಾ ಅಂತ ಮಾತ್ರ ತಲೆ ಕೆಡ್ಸ್ಕೊತಾರೆ. ಡೋಂಟ್ ವರಿ ಡ್ಯಾಡ್, ಈ ಕೇಸಿಂದ ನಿಮ್ಮನ್ನ ಬಚಾವ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ನೋಡಮ್ಮ, ನಾನು ಸಾಯ್ತೀನಿ ಅಂತ ಏನೇನು ಸುಳ್ಳು ಹೇಳ್ಬೇಡ. ನಾನು ಸುಳ್ಳು ಹೇಳ್ತಿಲ್ಲ ಡ್ಯಾಡ್, ಖಂಡಿತ ನಿಮ್ಮನ್ನ ಕಾಪಾಡ್ತೀನಿ. ಹೆಂಗಮ್ಮ ಆಗುತ್ತೆ? ನಾನು ಲಂಚ ತಗೊಂತಿರುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀನಿ. ಅದನ್ನ ವಿಡಿಯೋ ಮಾಡಿ ಇಟ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಮ್ಮ. ಅವ್ನ್ ಎಂತ ಕಂಪ್ಲೇಂಟ್ ಕೊಟ್ಟಿದ್ರು ನೀನು ಲಂಚ ತಗೊಂಡಿಲ್ಲ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಅಲ್ಲಮ್ಮ, ಹೆಂಗ್ ಮಾಡ್ತಾ ಇದ್ನಾ? ನಾವೀಗ AI ಕಾಲದಲ್ಲಿದ್ದೀವಿ ಡ್ಯಾಡ್. ಈಗ ಎಲ್ಲ ಸಾಧ್ಯ ಆಗುತ್ತೆ. ಏನೋಮ್ಮ, ನಿನ್ ಮಾತು ಒಗಟಾಗಿದೆ. ಅದೇನ್ ಮಾಡ್ತೀನಿ ಅಂತ ಹೇಳಮ್ಮ. ಏನ್ ಮಾಡ್ತೀನಿ ಅಂತ ಈಗಲೇ ಕೇಳಬೇಡಿ. ಜಸ್ಟ್ ವೇಟ್ ಅಂಡ್ ವಾಚ್. ಆದ್ರೆ ಇದೇ ಕೊನೆ ಡ್ಯಾಡ್. ಇನ್ ಯಾವತ್ತೂ ಸೂಸೈಡ್ ಮಾಡ್ಕೊಳಕ್ ಮುಂದಾಗಬೇಡಿ. ಜಾಜಿಕಾ, ಏನ್ ಮಾಡ್ತಿದ್ದೀರಾ? ಮೇಡಮ್, ಬೆಳಗ್ಗೆ ತಿಂಡಿ ಎಲ್ರದ್ದು ಆಯ್ತು. ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಜಾಜಿಕಾ, ಇವತ್ತು ನೀವು ಅಡುಗೆ ಮಾಡ್ಬಿಡಿ, ಹೋಗಿ ರೆಸ್ಟ್ ಮಾಡಿ. ಯಾಕೆ ಮೇಡಮ್, ಬೆಳಗ್ಗೆ ತಿಂಡಿ ಚೆನ್ನಾಗಿರ್ಲಿಲ್ವಾ? ಅಥವಾ ನನ್ನಿಂದ ಏನಾದರೂ ತಪ್ಪಾಯ್ತಾ? ಜಾಜಿಕಾ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹೆದರ್ಕೋತಿದ್ದೀರಾ? ಇವತ್ತು ನನ್ನ ಹಸ್ಬೆಂಡ್ಗೋಸ್ಕರ ನನ್ನ ಕೈಯಾರೆ ಪಾಯಸ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೂ ಮುಂಚೆ ನಾನೇ ಅಡುಗೆ ಮಾಡಿ ಆಫೀಸಿಗೆ ಕೊಟ್ಟು ಕಳ್ಸೋಣ ಅಂತ ಇದ್ದೀನಿ. ಓ ಹಂಗಾ? ಹಂಗ ನಾನು ನಿಮಗೆ ಸಹಾಯ ಮಾಡ್ತೀನಿ ಬಿಡಿ. ಇಲ್ಲ ಜಾಜಿ ಅಕ್ಕ, ಹಾಗೆ ಮಾಡಿದ್ರೆ ಆ ಅಡುಗೆ ನಾನು ಒಬ್ಳೆ ಮಾಡಿದ್ದು ಅಂತ ಅನ್ಸ್ಕೊಳ್ಳಲ್ಲ. ಓ, ಅರ್ಥ ಆಯ್ತು. ಮಾಡಿ ಮಾಡಿ ಒಬ್ರೆ ಮಾಡಿ. ಹೋಗಿ ಜಾಜಿ ಅಕ್ಕ. ಓ, ಏನಿವತ್ತು ಅಪರೂಪಕ್ಕೆ ಅಡುಗೆ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಹ್ಞೂ ಮೇಡಮ್, ನನ್ನ ಕೈಯಾರೆ ಹಸ್ಬೆಂಡ್ಗೋಸ್ಕರ ಪಾಯಸ ಮಾಡಬೇಕು ಅಂತ ಇದ್ದೀನಿ. ನಿಮಗೂ ಏನಾದರೂ ಬೇಕಿದ್ರೆ ಹೇಳಿ, ಮಾಡಿಕೊಟ್ಬಿಡ್ತೀನಿ. ಹಾಂ,
ನಿನ್ನ ಹತ್ರ ಮಾಡಿಸ್ಕೊಂಡು ತಿನ್ನೋ ದರಿದ್ರ ನನಗಿನ್ನೂ ಏನು ಬಂದಿಲ್ಲ. ಯಾಕೆ ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ನಾನು ಮಾಡಿರೋ ಅಡುಗೆ ನೀವು ಎಷ್ಟು ಸಲ ತಿಂದಿಲ್ಲ, ಮರ್ತ್ಬಿಟ್ರಾ? ಇದು ನನ್ನ ಮನೆ. ಕೆಲವ್ರ ಥರ ಈ ಮನೇಲಿ ನಾನು ಬಿಟ್ಟು ತಿಂತಾ ಇಲ್ಲ. ನಾನು ಈ ಮನೆ ಸೊಸೆ, ನಾನು ಏನು ಬಿಟ್ಟು ತಿಂತಿಲ್ಲ. ನೀವು ಲಕ್ಷದಲ್ಲಿ ದುಡಿತಿದ್ದೀರಾ, ನಾನು 1000ದಲ್ಲಿ ದುಡಿತಿದ್ದೀನಿ. ನಾನು ದುಡ್ದಿದ್ದೆಲ್ಲ ನನ್ನ ಹಸ್ಬೆಂಡ್ಗೆ ಲೆಕ್ಕದ ಸಮೇತ ಒಪ್ಪಿಸ್ತಿದ್ದೀನಿ. ಓ, ನೆನ್ನೆ ಆಗಿದ್ದ ಜಗಳಕ್ಕೆ ತ್ಯಾಪೆ ಹಾಕಕ್ಕೆ ಇವತ್ತಿಲ್ಲಿ ಬಂದು ಪಾಯಸ ಮಾಡ್ತಿದ್ಯಾ? ಅವ್ನ ಮನೆಗೆ ಬಂದ ತಕ್ಷಣ ಪಾಯಸ ಮಾಡಿದ್ದೀನಿ ಅಂತ ಹೇಳಿ ಅವ್ನ ಮನ್ಸು ಹಗ್ರ ಮಾಡಬೇಕು ಅಂತ. ಹಾಗೆ ಅನ್ಕೊಳ್ಳಿ, ಗಂಡ ಹೆಂಡತಿ ಆದ್ಮೇಲೆ ಜಗಳ ಕೋಪ ಎಲ್ಲ ಇದ್ದೇ ಇರತ್ತೆ. ಆಮೇಲೆ ಅದನ್ನ ಮರೆತು ಮುಂದಕ್ಕೆ ಹೋಗ್ತೀವಿ. ಅದೇ ತಾನೇ ಸಂಸಾರ ಅಂದ್ರೆ. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನೆನ್ನೆ ಚಿರು ಅಪ್ಸೆಟ್ ಆಗಿದ್ದಾಗ ಅವನಿಗೆ ಸಮಾಧಾನ ಮಾಡಿದ್ ಯಾರು ಅಂತ ನಿನಗೆ ಗೊತ್ತಾ? ಯಾರು ಮೇಡಮ್? ದಿಶಾ. ಓ ಹೌದಾ, ನಿಮ್ಗೇನ್ ಗೊತ್ತು? ದಿಶಾನೇ ಫೋನ್ ಮಾಡಿ ಚಿರುಗೆ ಸಮಾಧಾನ ಮಾಡಿದಾಳೆ. ಬೇಕಾದ್ರೆ ಹೋಗಿ ಚಿರುನೇ ಕೇಳು. ಹಾಗೆ ಮಾಡು ಅಂತ ದಿಶಂಗೆ ಹೇಳಿದ್ದೆ ನಾನು ಮಾಡೋ ಪ್ಲ್ಯಾನ್ ಮುಂದೆ ನಿನ್ನ ರಾಜ ಚೆಕ್ ಮೇಟ್. ಆ ದಿವಸ ನನ್ನ ಹಸ್ಬೆಂಡ್ಗೆ ಸಮಾಧಾನ ಮಾಡಿರ್ಬೋದು, ಆದ್ರೆ ಆಮೇಲೆ ಅವ್ರು ಬಂದು ನನಗೆ ಸಮಾಧಾನ ಮಾಡಿದ್ರಲ್ವಾ? ಅಷ್ಟೇ ಅಲ್ಲ ಮೇಡಮ್, ಬೈದಿದ್ದಕ್ಕೆ ಕ್ಷಮೆನ ಕೇಳಿದ್ರು. ಇದಕ್ಕೇನಂತೀರಾ? ಇದರ ಅರ್ಥ ಏನು? ಅವ್ರಿಗೆ ನನ್ನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ ಅಂತ ತಾನೆ? ದಡ್ಡಿ ನೀನು. ಅದು ನಿನ್ನ ಮೇಲಿರೋ ಪ್ರೀತಿ ಅಲ್ಲ, ಸಿಂಪತಿ. ಆ ಸಿಂಪತಿನೇ ಪ್ರೀತಿ ಆಗತ್ತೆ ಅನ್ನೋ ಭ್ರಮೇಲಿದ್ಯಾ ನೀನು. ನಿನ್ನಿಂದ ಆಗಿದ್ದ ಬೇಜಾರನ್ನ ದಿಶಾ ಸರಿ ಮಾಡಿದ್ಲು ಅಂದ್ರೆ ಚಿರು ಲೈಫಲ್ಲಿ ನಿನ್ನ ಸ್ಥಾನ ಏನು ಅಂತ ನೀನೇ ಗೆಸ್ ಮಾಡು. ಸೌಂದರ್ಯದ ಮುಂದೆ ಬುದ್ಧಿ ಅನ್ನೋದು ಯಾವ ಕಾರಣಕ್ಕೂ ಉಪಯೋಗನೇ ಬರಲ್ಲ, ಅರ್ಥ ಮಾಡ್ಕೊ. ಎಲ್ಲ ಸಮಯದಲ್ಲೂ ರೂಪನೇ ಮುಖ್ಯ ಅಲ್ಲ ಮೇಡಮ್. ಕೆಲವು ಸಲ ಬುದ್ಧಿನೂ ನಮ್ಗೆ ಸಾಥ್ ಕೊಡ್ಬೇಕಾಗತ್ತೆ. ಆ ಬುದ್ಧಿ ಮಾತನ್ನ ನಾವು ಕೇಳಬೇಕು. ಅರ್ಥ ಆಯ್ತಾ ಮೇಡಮ್? ಅಂದ್ರೆ ಚಿರು ನಿನ್ನ ಮಾತನ್ನ ಕೇಳ್ತೇನೆ ಅಂತ ನೀನ್ ಅನ್ಕೊಂಡಿದ್ಯಾ? ಹೌದು ಮೇಡಮ್, ಕೇಳ್ತಾರೆ. ಚಿರು ಯಾರ ಮಾತನ್ನ ಕೇಳ್ತಾನೆ, ಯಾರ ಮಾತನ್ನ ಮೀರ್ತಾನೆ ಅಂತ ಇವತ್ತೇ ಪ್ರೂವ್ ಮಾಡ್ತೀನಿ. ನೋಡ್ತಾರೆ. ನೀನು ಅವನಿಗೋಸ್ಕರ ಮಾಡ್ತಿರೋ ಪಾಯಸನಾಗ್ಲಿ ಅಡುಗೆನಾಗ್ಲಿ ಅವ್ನ ಮನೆಗೆ ಬಂದಾಗ ಅದು ಹೇಗೆ ತಿನ್ನಿಸ್ತೀಯ ಅಂತ ನಾನು ನೋಡ್ತೀನಿ. ಮನೆಗೆ ಬಂದಾಗ ಅವ್ರು ಖಂಡಿತ ತಿನ್ನಿಸ್ತೀನಿ ಮೇಡಮ್. ಅದು ಹೇಗೆ ತಪ್ಪಿಸ್ತಿರೋ ನಾನು ನೋಡ್ತೀನಿ. ನಿನ್ನ ಕೈಲಿ ಆದರೆ ರಾತ್ರಿ ಊಟಕ್ಕೆ ಅವನಿಗೆ ಮನೆಗೆ ಕರ್ಸಿ. ಕರ್ಸ್ತೀನಿ.